ಇನ್ನು ಇವತ್ತು SIT ಅಂತಿಮ ವರದಿಯನ್ನು ಕೊಡ್ತಾ ಇದೆ ಅಂತೇಳಿ ಒಂದು ವಿಚಾರ. ಹೌದು ಅಂತಿಮ ವರದಿ ಅಂತ ಒಂದು ಕಡೆಯಿಂದ ನಮಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ದೊಡ್ಡ ಒತ್ತಡ ಇತ್ತು. 6 ಜನರ ಮೇಲೆ ಪ್ರಕರಣ ಒಳಗೆ ಹಾಕ್ಬೇಕಂತೇಳಿ ಕಾನೂನು ಪ್ರಕಾರ ಆಗಲ್ಲ. ಇಲ್ಲಿ ದೂರುದಾರರನ್ನು ಸಾಕ್ಷಿದಾರರನ್ನು ಒಳಗಡೆ ಹಾಕ್ಬೇಕು. ಹೌದು, ಹಾಕ್ಬೇಕಂತೇಳಿ ಪ್ರಕರಣ ಮುಗಿಸೋಣ ಅಂತ. ಇವತ್ತೇನೋ ಒಂದು 3,000 ರೂಪಾಯಿ 4,000 ಪೇಜಿನ ಪುಟಕ್ಕೆ ವರದಿ ಕೊಡ್ತಾಯಿದ್ರು. ಅದು ಏನು ವರದಿ ನಮಗೆ ಗೊತ್ತಿಲ್ಲ. ನಂದು ಏನು ಕ್ಲಿಯರ್ ಮಾಡಿಲ್ಲ, ಎಂಡು ಮಾಡಿಲ್ಲ. ಇನ್ನು ಈ ದೂರು ಕೊಟ್ಟ ದೂರನ್ನೇ ಪೂರ್ತಿಯಾಗಿ ಅವರು ತನಿಖೆ ಮಾಡಿಲ್ಲ. ಇದೆಲ್ಲ ಮಾಡುವುದರ ಒಳಗಡೆ 3,000 ಪ್ರತಿ ಹೇಗೆ ಕೊಡ್ತಾ ಇದ್ದಾರೆ ಅಂತೇಳಿ ಅದು ನೋಡ್ಬೇಕಿನ್ನು ಏನೆಲ್ಲ ಕೊಡ್ತಾ ಇದ್ದಾರೆ ಅಂತ ಕಾನೂನು ಪ್ರಕಾರ ನಮ್ಮ ಕಾನೂನು ಸಲಹೆಗಾರರಲ್ಲಿ ಕೇಳಬೇಕಾಗತ್ತೆ. ಅಂದರೆ ಕಳೆದ ತಿಂಗಳು 30ನೇ ತಾರೀಕು ಅವರು ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಗೃಹ ಸಚಿವರು, ಈ ತಿಂಗಳ ಕೊನೆಯಲ್ಲಿ ನಾವು ಕೇಳಿದ್ದೇವೆ, ಸ್ವಲ್ಪ ಬೇಗನೆ ಇದು ಮುಗಿಸ್ಕೊಡಿ SIT ತನಿಖೆಯನ್ನು ಅಂತೇಳಿ. ಆದರೂ ಕೂಡ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದಂಥ ಸಂದರ್ಭದಲ್ಲಿ ಅಂದರೆ ಇದು ಆದಷ್ಟು ಬೇಗ ಹೇಗೆ ಮುಗಿಸ್ತೀರಾ ನೀವು ಅಂತ ಕ್ವಶನ್ ಕೇಳಲಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ SIT ಏನು ಮಾಡ್ತು, ಈ ಒಂದು ವಿಚಾರ ವರದಿಯನ್ನು ಅಲ್ಲಿಗೆ ಅಂತಿಮ ಹಂತದ ವರದಿಯನ್ನು ಕೊಡೋದನ್ನು ನಿರಾಕರಿಸಿ ಕೆಲವೊಂದು ಟೈಮನ್ನು ಕೇಳಿತ್ತು. ಆಮೇಲೆ ಪರಮೇಶ್ವರ್ ಅವರು ಈ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದರು, ಇನ್ನೂ ಕೆಲವು ದಿನಗಳು ಹಿಡಿಯುತ್ತೆ ಈ ಒಂದು ವಿಚಾರದಲ್ಲಿ ಅಂತೇಳಿ. ಅಂದರೆ ಈ ಒಂದು ವಿಚಾರದಲ್ಲಿ ತನಿಖೆ ಆರಂಭವೇ ಆಗಿಲ್ಲ ಅಂತ ಕೆಲವೊಂದು ಚಿಂತಕರು ಮಾತಾಡ್ತಾ ಇದ್ದಾರೆ. ತನಿಖೆ ಇನ್ನೂ ಆರಂಭ ಹಂತದಲ್ಲಿದೆ ಅಂತ. ಅದರೊಳಗಡೆ ಈ 3,000 ಪುಟಗಳ ಈ ಒಂದು ವರದಿಯನ್ನು ಅವರು ಯಾವ ರೀತಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ ಅಂತ, ಯಾರ ಪರವಾಗಿ ಸಲ್ಲಿಸ್ತಾ ಇದ್ದಾರೆ ಅದು ಗೊತ್ತಿಲ್ಲ. ಯಾರ ಪರವಾಗಿ ಯಾವ ಉದ್ದೇಶಕ್ಕೆ ಅಂತ ನಮಗೆ ಇನ್ನೂ ಅಂದರೆ ನೀವು ಕೊಟ್ಟ ಮಾಹಿತಿಯನ್ನೇ ಇವಾಗ ವರದಿ ತಯಾರಿಸಿ ಕೊಡ್ತಾ ಇದ್ದಾರೆ ಅಥವಾ ಅವರು ಬೇರೆ ಏನಾದರೂ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅದು ನೋಡ್ಬೇಕು ಸ್ವಾಮಿ. ಇನ್ನು ಯಾವ ರೀತಿಯಲ್ಲಿ ನಮಗೆ ಇನ್ನೂ ಬಂದಿಲ್ಲ. ಇವಾಗ ಕೊಟ್ಟರೆ ಒಂದು ವಾರ ಒಳಗೆ ಕೈ ಸೇರ್ಬೋದು. ಕೈ ಸೇರ್ಬೋದು, ನೋಡೋಣ ಏನೆಲ್ಲ ಅಂತ. ನನ್ನ ಪ್ರಕಾರವಾಗಿ ತನಿಖೆ ಮಾಡಿರೋದು ಏನು ಸೌಜನ್ಯ ಹೋರಾಟಗಾರರು ಅವರು ಮಾತ್ರ ತನಿಖೆ ಮಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ 3,000 ಅಲ್ಲ 3,00,000 ಪೇಜ್ ಬರ್ಬೋದು ಅದು ತನಿಖೆ ಮಾಡಿದರೆ. ಅಷ್ಟೊಂದಿದೆ. ನಮ್ಮ 6 ಜನ ಮಾತ್ರ ಟಾರ್ಗೆಟ್ ಮಾಡೋದಲ್ಲ, ಕಡಿಮೆ 150-200 ಜನ ಟಾರ್ಗೆಟ್ ಮಾಡ್ಬೋದು. ಟಾರ್ಗೆಟ್ ಅಲ್ಲ, ಆಗಿರೋ ಘಟನೆಗೆ ಸಾಕ್ಷಿದಾರರು ಅಂಥವ್ರು ಇದ್ದಾರೆ. ಇವಾಗ ಅಂಥವ್ರನ್ನ ಯಾರನ್ನು ಮುಟ್ಟಲಿಕ್ಕೆ ಹೋಗಿಲ್ಲ. ಅದೆಲ್ಲ ನೋಡೋ ನಮಗೆ ಒಂದು ಕಡೆಯಿಂದ SIT ಏನೋ ಒಂದು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಆದರೆ ಇನ್ನಾದರೂ ಮಾಡ್ಬೋದು ಅಂತ ಇನ್ನೂ. ಅಂದರೆ ಈ ಒಂದು ವರದಿ ಅಂತಿಮ ವರದಿ ಆಗಿರುತ್ತೆ ಅಥವಾ ತನಿಖೆ ಮುಂದುವರಿಯುತ್ತೆ? ಇದೊಂದು ಮಧ್ಯಂತರ ವರದಿ ಆಗಿರ್ಬೋದು. ಮಧ್ಯಂತರ ವರದಿ ಆಗಿರುತ್ತೆ. ತನಿಖೆ ಮುಂದುವರಿಯುತ್ತೆ. ತನಿಖೆ ಮುಂದುವರಿಯ ಸತ್ಯ ಹೊರಗೆ ಬಂದೇ ಬರುತ್ತೆ. ಅಂದರೆ ನೀವು ಇಷ್ಟೆಲ್ಲ ಆರೋಪಗಳನ್ನು ಮಾಡ್ತಾ SIT ಅಧಿಕಾರಿಗಳ ಮೇಲೆ ಮತ್ತೆ ಯಾಕೆ ಹೋಪ್ ಇಡ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀವಲ್ಲ ಸರ್, SITಯಲ್ಲಿ ನಾನು ಕೊಟ್ಟಿರುವಂಥ ಅಧಿಕಾರಿನೂ ವಜಾ ಮಾಡಲೇಬೇಕು, ಅಲ್ಲಿಂದ ಕೆಲಸದಿಂದ ತೆಗಿಲಿ. ಯಾರ್ಯಾರು ಹೇಳಿದ್ದೀರಾ? ಇವಾಗ ಅಲ್ಲಿ ನಾನು ದಯಾಮ, ಸೈಮನು, ಮಂಜುನಾಥ್ ಇಬ್ಬರು ಮತ್ತು ಗುಣಪ. ಅಂದರೆ ಓರ್ವ ಮಂಜುನಾಥ್ ಅವರನ್ನು ಅಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ವಿಷಯ ಕೇಳಿ ಬರ್ತಾ ಇತ್ತು. ಮಂಜುನಾಥ್ ಇನ್ನೂ ವರ್ಗಾವಣೆ ಮಾಡಿಲ್ಲ, ಅಲ್ಲೇ ಇದ್ದಾರೆ. ಇವರ ಮೇಲೆ ಸರ್ಕಾರ ಕ್ರಮ ಕೈಗೊಂಡ್ರೆ ಮಾತ್ರ ಮುಂದಿನ ಬರುವ ಅಧಿಕಾರಿಯವರಿಗೆ ನಿಯತ್ತಾಗಿ ಒಂದು ಧೈರ್ಯವಾಗಿ ಅಲ್ಲಿ ಕೆಲಸ ಮಾಡ್ಬೋದು. ಇಲ್ಲ ಇವರೆಲ್ಲ ಇದ್ದರೆ ಅವ್ರನ್ನು ಕೆಲಸ ಮಾಡಲಿಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಅಷ್ಟು ಜನ ಚೇಂಜ್ ಮಾಡಿ ತನಿಖೆಯನ್ನು ಮಾಡಿ ಅಂತ ಹೇಳ್ತೀವಿ. ತನಿಖೆ ಮಾಡುವವರು ಇದ್ದಾರೆ, ಅದರಲ್ಲಿ 2 ಡಿವೈಡ್ ಇದೆ. ನ್ಯಾಯಪರವಾಗಿದ್ದಾರೆ, ಅತ್ಯಾಚಾರ ಪರವಾಗಿರೋರು ಇದ್ದಾರೆ. ಅದಕ್ಕೋಸ್ಕರ ಏನು ನ್ಯಾಯಪರವಾಗಿದ್ದಾರೆ ಅವರಿಗೊಂದು ಸಪೋರ್ಟ್ ಮಾಡಬೇಕಾದ್ರೆ ಇವರನ್ನು ತೆಗಿಲೇಬೇಕು. ತೆಗೆದು ಒಳ್ಳೆ ಅಧಿಕಾರ ನಡೆಸಿದ್ರೆ 100% ಇನ್ನೂ ಸತ್ಯ ಹೊರಗೆ. ಇದೇ ತನಿಖಾ ತಂಡದಲ್ಲಿದ್ದುಕೊಂಡು ಅವರು ತನಿಖೆ ಮುಂದುವರಿಸಿದರೆ ಆಮೇಲೆ ನಿಮ್ಮ ಒಂದು ಪ್ರತಿಕ್ರಿಯೆ ಏನಿರುತ್ತೆ ಅಂತ? 100% ಅಲ್ಲ, ಅದಕ್ಕಿವ ನಾವು ನಮ್ಮ ಟೀಮ್ ಅವರೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಈ ರೀತಿಯೆಲ್ಲ ಅವರನ್ನು ತಿರ್ಗಾ ಮುಂದುವರಿಸ್ತಾ ಇದ್ದಾರೆ. ಅದರ ರೀತಿಯಲ್ಲಿ ಹೋರಾಟ ಮಾಡಿ ಕಾನೂನು ಪ್ರಕಾರವಾಗಿ ಅದು ಏನು ಮಾಡಬೇಕು ಅದು ಮಾಡ್ತೀವಿ. ತಿರುಗಿ 28ಕ್ಕೆ ಇದೆಯಲ್ಲ, ಅವತ್ತು ನಾನು ಇವಾಗಲೇ ನಮ್ಮ ವಕೀಲರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಅದರ ವಿಷಯ ಅಲ್ಲೂ ಚರ್ಚೆ ಆಗುತ್ತೆ. ನ್ಯಾಯಾಲಯ ಇದೆಯಲ್ಲ, ಅಲ್ಲೂ ಆಗ್ತದೆ. ಇದರ ಚರ್ಚೆ ಆಗಿ ಆಗ್ತಾನೆ. ಇವಾಗ ಸರ್ಕಾರದಿಂದ ಮಾತ್ರ ಅಲ್ಲ, ನ್ಯಾಯಾಲಯ ಎಂಟ್ರ್ ಆಗಿದೆ. ಅದಕ್ಕೋಸ್ಕರ ನಮ್ಗೆ ಒಂದಷ್ಟು ಧೈರ್ಯ ಇದೆ. ಅಂದರೆ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ನೋಡಿ, ತನಿಖೆ ನಡೀತಾ ಇದ್ರು ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ ಇದು. ದಶಕಗಳಿಂದ ಇಂತಹ ವಿಚಾರಗಳು ನಡೀತಾ ಇದೆ ಅಂತೇಳಿ ಜನ ಮನದಲ್ಲಿ ಮಾತಾಡ್ತಾ ಇರುವಂತಹ ವಿಚಾರ, ಮನೆಗಳಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೂ ಕೂಡ ಇಷ್ಟೊಂದು ಸ್ಪಷ್ಟತೆ ಇರುವಾಗಲೂ ಕೂಡ ಈ ಒಂದು ತನಿಖೆ ಇಷ್ಟು ಮಟ್ಟದಲ್ಲಿ ಹಾದಿ ತಪ್ತಾ ಇದೆ ಅಂದರೆ ಯಾರದಾದ್ರೂ ಕೈವಾಡ ಇರ್ಬೋದಾ ಅಂತ? 100% ಕೈವಾಡ ಇದ್ದಕ್ಕೆಲ್ಲ ಸರ್ ಇಷ್ಟು ಲೇಟ್ ಆಗಿರೋದು. ಅಂದರೆ ಎಲ್ಲ ಪಕ್ಷಗಳು ಸೇರಿಕೊಂಡು ಇದನ್ನ ಒಂದು ರೀತಿಯಲ್ಲಿ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ನಾನು ಕೇಳಿದೆ. ಇವಾಗ ಧರ್ಮಸ್ಥಳಕ್ಕೆ ಎಲ್ಲ ಪಕ್ಷದವರು ಧರ್ಮಸ್ಥಳ ರಕ್ಷಣೆಗೆ ಅಂತ ಬಂದಿದ್ದಾರೆ ಅಲ್ವಾ ಸ್ವಾಮಿ? ಯಾರಾದರೂ ಧರ್ಮಸ್ಥಳ ಹತ್ರ ಹೋಗಿ ಇಲ್ಲ 1 ಕಿಲೋಮೀಟರ್ ಹತ್ರಕ್ಕೆ ಹೋಗಿ ಯಾರಾದ್ರೂ ಗುಂಡಿ ತೋಡಿದಾರ, ಅಲ್ಲಿ ಏನೋ ಇದು ತೋರಿಸಿದಾರ? ಇವರಿಗೆಲ್ಲ ಏನಕ್ಕೆ ಭಯ ಅಂತ ಕೇಳ್ತಾ ಇರೋದು. ಇಷ್ಟೆಲ್ಲ ಆಟ ಆಡಬೇಕಾದ್ರೆ ಗೊತ್ತಿರುತ್ತಲ್ಲ ಅವಾಗ ಇದರಲ್ಲಿ ಆಗಿರೋದು 100% ಸತ್ಯ ಅಂತ. ನೀವು ಒಂದೇ ಉದಾಹರಣೆ ತಗೊಳ್ಳಿ ಸ್ವಾಮಿ. ಉಗ್ರಪ್ಪರ ವರದಿ 2016ರಲ್ಲಿ ತಯಾರು ಮಾಡಿರೋದು. ಅದು ಪೊಲೀಸ್ ಇಲಾಖೆ ಸರ್ಕಾರದ ಅಧಿಕಾರಿಯೆಲ್ಲ ಸೇರಿ ಮಾಡಿರೋದು. ಅದರಲ್ಲೇ ಕೊಟ್ಟಿದ್ದಾರೆ 3 ದಿನಕ್ಕೆ 1 ಅಸಹಜ ಸಾವು, 1 ವರ್ಷಕ್ಕೆ 120 ತಗೊಳ್ಳಿ, 10 ವರ್ಷಕ್ಕೆ 1200 ತಗೊಳ್ಳಿ, 20 ವರ್ಷಕ್ಕೆ 2400 ಆಯಿತಾ? ಇವಾಗ ಅದು ಆ ಕಾಲಮಾನ ಅಂತ 2012 ನಂತರ ಏನಂತ ಹೇಳಿದರೆ ಒಂದಿಷ್ಟು ಕೊಲೆಗಳು ಕಮ್ಮಿ ಆಗೋ ಸಂದರ್ಭದಲ್ಲಿ ಇವರು ಒಂದು ವರದಿ ಕೊಟ್ಟಿರೋದು. ಹಾಗೆ 2012 ಹಿಂದಕ್ಕೆ ಇಲ್ಲ 2014 ಏನು ಭೀಮಾ ಹೋದಲ್ಲ ಅದಕ್ಕೆ ಹಿಂದಿನ ದಿನಗಳಲ್ಲಿ ಆ 95 ಎಷ್ಟು ಆಗಿರ್ಬೋದು. ಅಲ್ಲಿ ಸ್ಥಳೀಯರು ಹೇಳ್ತಾರಲ್ಲ ಸ್ವಾಮಿ, ಊತ ಹಾಕಿರೋದು ಬೇರೆಯೇ, ಊತ ಹಾಕಿರೋದು ಎಷ್ಟು ಬೇಕಿತ್ತು ಕಾಡಲ್ಲಿ, ಎಷ್ಟು ಬೇಕಿತ್ತು ಆ ಸ್ಥಳೀಯರು ಹೇಳ್ತಾ ಇದ್ದಾರೆ.
ಅದು ಕ್ಯಾಮ್ರಾ ಇಲ್ಲ ಯಾರೋ ಒಬ್ಬರೇ ನಮ್ಮಂತರು ಇದ್ರೆ ಆಗ್ಬೋದಿತ್ತು. ಎಲ್ಲವನ್ನು ಫೋಟೋ ಇಟ್ಟುಬಿಟ್ರೆ ಬೇಜಾರು ಸಿಗ್ತಾ ಇತ್ತು. ಇವತ್ತು ದಾಖಲೆ ಕೊಡ್ಬೋದಿತ್ತು. ಏನು ಮಾಡೋಣ ಹೇಳಿ? ಒಂದಲ್ಲ ಒಂದು ರೀತಿಯಲ್ಲಿ ಯಾವುದು ಕೊಲೆ ಆಗೋದಾಗ ಲೆಕ್ಕನೇ ಇಲ್ಲ ಸ್ವಾಮಿ. ಇದು ಬಂಗ್ಲೆಗುಡ್ಡೆಯಲ್ಲಿ ಕಾಡಿನ ಮೇಲ್ಪದರದಲ್ಲಿ ಕೆಲವೊಂದು ಬುರುಡೆಗಳು ಸಿಕ್ಕಿದ್ವು, ಅಸ್ಥಿಪಂಜರಗಳು. ಹೌದು. ಸೊ ಇವೆಲ್ಲ ವಿಚಾರಗಳು ತನಿಖೆಯಲ್ಲಿ ಇದೆ. ಇನ್ನು ವಿಠಲ್ ಗೌಡರನ್ನು ವಿಚಾರಣೆ ಮಾಡಿದರು. ಹೌದು. ಸೊ ಅವರಿಂದ ಇನ್ನಷ್ಟು ಮಾಹಿತಿಗಳು ದೊರಕಿತ್ತು. ಮತ್ತೆ ನಂತರ ಯಾಕೆ ಆ ಒಂದು ಬಂಗ್ಲೆಗುಡ್ಡದಲ್ಲಿ ಅಗಿಯುವ ಪ್ರಯತ್ನ ಮಾಡಲಿಲ್ಲ ಅಂತ ಅದು ಗೊತ್ತಿಲ್ಲ. ಅದು ನೋಡಬೇಕು. ದೂರದಾರ ಯಾರು ಬಂದಿಲ್ಲ. ಬಂಗ್ಲೆಗುಡ್ಡೆಯನ್ನು ಅವರು ಸ್ವಾಧೀನಕ್ಕೆ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕಾಗಿರ್ಬೋದು. ಯಾರೋ ದೂರದಾರ ಬಂದರೆ ಆಗ್ಬೋದು. ನೋಡಿ ಸ್ವಾಮಿ, ನಾವು ಒಂದು ಮಾತ್ರ ಹೇಳ್ತೀನಿ ನೋಡಿ, ಭೀಮನನ್ನು ಸರಿಯಾಗಿ ಅವತ್ತು ಏನು ಅವನಿಗೆ ಗೆದರಿಸದೆ ಅವನು ಕೂರಿಸಿ ಮಾತಾಡಿಸಿದೆ. ಅವು ಹೇಳ್ತಾರೆ ಒಂದೊಂದನ್ನು ಎಂಕ್ವೈರಿ ಮಾಡ್ಬೋದಿತ್ತು. ಅಲ್ಲಿ ಇವಾಗ ಅವನ್ನ ಏನು ಸೌಜನ್ಯ ಹೆಣ್ಣುಮಗಳ ಇದು ಏನು ಸಿಕ್ಕಿತ್ತಲ್ಲ ಸ್ವಾಮಿ, ಬಾಡಿ ಸಿಕ್ಕಿತ್ತು. ಅದ್ರ ಪಕ್ಕದಲ್ಲಿ ಚಪ್ಪಲಿ ಎಲ್ಲ ಇತ್ತಂತೇಳಿ ಅದನ್ನೆಲ್ಲ ಗುಡಿಸಿ ಬೆಂಕಿ ಹಾಕು ಅಂತ ಹೇಳಿದ್ರೆ ಯಾರಂತ ಹುಡುಕಿ ಗೊತ್ತಾದಲ್ಲಿ ಮ್ಯಾನೇಜರ್ ಯಾರಂತ ಅವನು ಎಂಕ್ವೈರಿ ಮಾಡ್ಬೋದಿತ್ತಲ್ಲ. ಅಂದರೆ ಈ ಚಿನ್ನಯ್ಯ ಮಾತಾಡಿದ ವಿಡಿಯೋದಲ್ಲಿ ಸೌಜನ್ಯ ವಿಚಾರ ಬಂದಾಗ ಒಂದು ರೀತಿಯಲ್ಲಿ ಪದರುವಂಥ ಇದು ವಿಡಿಯೋ ನಾವು ನೋಡಿದ್ದೇವೆ ಸರ್. ಅದರಲ್ಲಿ ಇದೆ, ಅವ ಎಲ್ಲವನ್ನು ಹೇಳ್ತಾನೆ. ಒಬ್ಬನಾದರೂ ಎಂಕ್ವೈರಿ ಮಾಡಿದಾರಾ? ಎಂಕ್ವೈರಿ ಮಾಡಿದಾರಾ ಸರ್? ಇವನಿಗೆ ಇಲ್ಲಿಂದ 2014ರಲ್ಲಿ ಇಲ್ಲಿಂದ ಅವನಿಗೆ ತಮಿಳುನಾಡು ಹೋಗ್ಲಿಕ್ಕೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ನಾನು ಓದಿನಿ ಅದು. ಆ ಲೆಟ್ರ್ ಎಂಕ್ವೈರಿ ಮಾಡಿ. ಆ ಲೆಟ್ರ್ ಯಾರು ಕೊಟ್ಟಿರೋದು? ಅದು ಯಾರು ಕೊಟ್ಟಿರೋದು? ಇಲ್ಲಿ ನೋಡಿ, ಮೊದಲ ಹಂತದ 164 ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಹೇಳಿಕೆಯನ್ನು ಸಂಪೂರ್ಣವಾಗಿ ತನಿಖೆ ಮಾಡದೆ ಎರಡನೇ ಹಂತಕ್ಕೆ ಅವರು ಕಾಲಿಟ್ಟದರ ಉದ್ದೇಶ ಏನು ಅಂತ ಅದು ಅವರಿಗೆ ಕೇಳಬೇಕು. ಅಂದ್ರೆ ತನಿಖೆಯನ್ನು ಹೇಗಾದ್ರೂ ಮುಗಿಸಬೇಕು ಅನ್ನೋದು ಉದ್ದೇಶ ಅಷ್ಟೇ. ಏನಾದರೂ ಮಾಡಿ ಈ ಧರ್ಮಸ್ಥಳದ ಯಾರು ಈ ಚಿನ್ನ ಹೇಳಿದಾನ ಅವರಿಗೆ ಒಂದು ಕ್ಲೀನ್ ಚೀಟ್ ಕೊಡಬೇಕು. ಈ ಸೌಜನ್ಯ ಹೋರಾಟ ಬದಿಗೊತ್ತಬೇಕು. ಅವರಿದ್ದು ಮುಂದಕ್ಕೆ ಬರಬಾರ್ದು. ಈ ಉದ್ದೇಶ ಇತ್ತು. ಆದರೆ ಆ ಮಂಜುನಾಥ ಸ್ವಾಮಿ ಬಿಡ್ತಾ ಇಲ್ಲ ನನ್ನ ಮುಂದೆ ಆಗಿರೋದು ಇದು ಸತ್ಯ, ಹೊರಗೆಲ್ಲ ಬರಲೇಬೇಕು ಅಂತೇಳಿ ನಮ್ಮನ್ನು ಇನ್ನೂ ಉಳಿಸಿರೋದು ಅವರೇ ಉಳಿಸಿರೋದು, ಬೇರೆ ಯಾರಲ್ಲ ಉಳಿಸಿರೋದು ಸ್ವಾಮಿ. ಅಂದರೆ ಒಂದು SIT ತನಿಖೆ ಸಂಪೂರ್ಣವಾಗಿ ವಿಫಲ ಆಯಿತು ಅಂತ ಅಂದ್ಕೊಳ್ಳಿ. ಮತ್ತೆ ನಿಮ್ಮ ಮುಂದಿನ ನಡೆ ಏನು ಅಂತ, ಹೋರಾಟಗಾರರ ಮುಂದಿನ ನಡೆ ಏನು? ಯಾವುದೇ ಕಾರಣಕ್ಕೆ SIT ತನಕ ಯಾವುದೇ ಕಾರಣಕ್ಕೂ ವಿಫಲ ಆಗಲ್ಲ ಅಂತ ಧೈರ್ಯ ನನಗಿದೆ. ಧೈರ್ಯ ಉಂಟು, ಧೈರ್ಯ ಇದೆ, ಇನ್ನೂ ಧೈರ್ಯ ಇದೆ. ಇವಾಗ ಏನು ಇಷ್ಟು ಅರ್ಜೆಂಟ್ ಮಾಡ್ತಾರೆ, ಚಳಿಗಾಲದ ಅಧಿವೇಶನ ಆಗ್ತಾ ಇದೆ, ಅದಕ್ಕೋಸ್ಕರ ಇಷ್ಟು ಬೇಗ ಇದು ಮುಗಿಸೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ಈ ನ್ಯಾಯಾಲಯಕ್ಕೆ ಹೋಗೋದು ಯಾರಿಗೂ ಗೊತ್ತಿರಲ್ಲ ಸ್ವಾಮಿ. ಅದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿರಲ್ಲ. ನ್ಯಾಯಾಲಯಕ್ಕೆ ಹೋಗಿ ಈ ಥರ ಆಗ್ತಂತ ಯಾರಿಗಾದ್ರೂ ಗೊತ್ತಿತ್ತಾ? ಇಲ್ಲ ಮಾಧ್ಯಮದಲ್ಲಿ ಕೆಲವೊಂದು ಮಾಧ್ಯಮ ಬೆಳಗ್ಗಿಂದ ಸಾಯಂಕಾಲ ತನಕ ಬುರುಡೆ ಅಂತ ಹೇಳ್ತಿದಾರೆ, ಅವ್ರಿಗೆ ಗೊತ್ತಿತ್ತಾ? ಇದು ರೂಟ್ ಯಾರಿಗೂ ಗೊತ್ತಿಲ್ಲ ಸ್ವಾಮಿ. ಯಾರು ಹೇಳಲಿಕ್ಕೆ ಆಗಲ್ಲ. ಸತ್ಯ ಹೊರಗೆ ಬರೋ ತನಕ ಇದು ಇದ್ದೇ ಇರುತ್ತೆ. ಸತ್ಯ ಬಂದ ನಂತರ ಕ್ಲಿಯರ್ ಆಗುತ್ತೆ. ಸತ್ಯ ಬಂದೇ ಬರುತ್ತೆ ಸರ್ ಹೊರಗೆ. ಅದು ನಮ್ಮ ಅದು ಯಾವುದೇ ಒಂದು ನಮ್ಮ ಉದ್ದೇಶ ಜಯ ಅಂತ ಅಲ್ಲ, ವಿಜಯ ಸಮನೇನಿಲ್ಲ. ಸತ್ಯ ಹೊರಗಡೆ ಬರಬೇಕು ಅಷ್ಟೇ ಸಾಕು ಸರ್. ಬಂದೇ ಜಯ ಸೋಲು ಅಂತ ಯಾವುದೇ ಇಲ್ಲ. ಸತ್ಯ ಹೊರಬರಬೇಕು. ಏನು ಸತ್ಯ ಇದೆ ಹೊರಗಡೆ ಬರಬೇಕು. ಅದು ನಮ್ಮ ಉದ್ದೇಶ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ.